ವರ್ಷಗಳಾಗಿ ವರಲಕ್ಷ್ಮಿ ಹಬ್ಬ ಇವತ್ತು ದೇಶಾದ್ಯಂತ ನಮ್ಮ ಕರ್ನಾಟಕದಂಥ ಎಲ್ಲ ಮೂಲೆ ಮನೆಗಳಲ್ಲೂ ಇದೊಂದು ದೊಡ್ಡ ಹಬ್ಬ ಆಗಿದೆ. ಆದರೆ ನಾವು ಸುಮಾರು ಒಂದು 15-25 ವರ್ಷದಿಂದ ನಾವು ಹಬ್ಬ ಮಾಡ್ಕೊಂಬತ್ತಾ ಇದ್ದೀವಿ. ಆವತ್ತು ತಾಯಿ ನಮ್ಮಮ್ಮ ಶಕ್ತಿ ನಮಗೇನು ಕೊಟ್ಟಿರಲಿಲ್ಲ. ಆವತ್ತು ಬರೀ 150-200 ರೂಪಾಯಿ ಹಬ್ಬ ಮಾಡ್ಕೊಂಡು ಆ ತಾಯಿನ ಪ್ರತಿ ವರ್ಷ ಬಿಡ್ದೇ ಅದೇನೇ ಕಷ್ಟನಿಷ್ಠಗಳಿದ್ರು ಕೂಡ ಮಾಡ್ಕೊಂಡು ಸತತವಾಗಿ ಬಂದಿದ್ದೀವಿ. ಆ ಅಮ್ಮ ತಾಯಿ ನಮಗೆ ಬತ್ತ ಈ ಮಟ್ಟಕ್ಕೆ ನಮ್ಮನ್ನು ಮಾಡೋಂಥ ಶಕ್ತಿ ಕೊಟ್ಟಿದ್ದಾಳೆ. ಈ ಹಬ್ಬನ ನಾವು ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಆದರೆ ಈ ಹಬ್ಬಕ್ಕೆ ನನ್ನ ಧರ್ಮಪತ್ನಿಯಾದ ನಳಿನಿಯವರು ಭಾಳ ಸಾಥ್ ಕೊಡ್ತಾರೆ ನನಗೆ. ಇಲ್ಲಿಂದು ತಾಯಿದೆಲ್ಲ ನನ್ನ ಇನ್ಚಾರ್ಜು. ಸೀರೆ ಉಡ್ಸೋದಾಗಿಂದ ಡೆಕೋರೇಷನ್ ಮಾಡೋದಾಗಿಂದ ಎಲ್ಲ ನನಗೆ ಸಂಬಂಧಪಟ್ಟಿದ್ದು. ನಮ್ಮ ಮೇಡಮ್ ಅವ್ರು ಬಂದು ಅಡುಗೆ ಮಾಡೋದು, ಆ ಮನೆ ಗುಡಿಸೋದು, ಮನೆ ತೊಳೆಯೋದು, ಆ ಅಮ್ಮನ್ನು ಆಹ್ವಾನ ಮಾಡ್ಕೊಳೋದು ಆ ನಮ್ಮ ಧರ್ಮಪತ್ನಿಯಾದ ನಳಿನಿಯವರಿಗೆ ಸಲ್ಲಬೇಕಾದ್ದು. ಸರ್ ನೋಡಿ, ನಾವು ಈ ವರಲಕ್ಷ್ಮಿ ಹಬ್ಬ ಮಾಡಬೇಕು ಅಂತಂದರೆ ಮಿನಿಮಮ್ ಒಂದು 10-15 ದಿವಸ ಪ್ರಿಪೇರ್ ಆಗ್ತೀನಿ. ಯಾಕಂದರೆ ನಾನು ಒಬ್ಬನೇ ಮಾಡೋದು. ಸೀರೆ ಉಡಿಸೋದಿರ್ಬೋದು, ಬಳೆ ಹಾಕೋದಿರ್ಬೋದು, ಮುಖವಾಡ ಇಡೋದಿರ್ಬೋದು, ಪ್ರತಿಯೊಂದು ಕಳಸ ಇಡೋದಿರ್ಬೋದು, ಪ್ರತಿಯೊಂದು ನಾನೇ ಮಾಡಬೇಕು. ಹಾಗಾಗಿ ಏನು ಮಾಡ್ತೀನಿ, ಒಂದು 10-15 ದಿವಸದಿಂದ ಪ್ರಿಪೇರ್ ಆಗ್ತಾ ಬರ್ತಾಯಿರ್ತೀನಿ. ಇವತ್ತು ನಾವು ಫೈನಲ್ ಮಾಡ್ಕೊಂಬಿಡ್ತೀನಿ. ಇವತ್ತು ಫೈನಲ್ ಮಾಡ್ಕೊಂಡು ಆ ತಾಯಿ ನಮ್ಮಮ್ಮನ್ನ ಬೆಳಗ್ಗೆ ಇವತ್ತು ಏನಿದೆ ಈ ದಿವಸ ಒಳ್ಳೆ ದಿವಸ ವರಲಕ್ಷ್ಮಿ ಹಬ್ಬ, ಆವತ್ತು ದಿವಸದಲ್ಲಿ ನಾವು ಆ ಅಮ್ಮನ್ನ ಮನೆ ಬರ್ಮಾಡ್ಕೊಂಡು ಆಹ್ವಾನ ಮಾಡ್ಕೊಂಡು ಮಾಡ್ತೀವಿ. ಇದಾದಮೇಲೆ ಪ್ರತಿಯೊಂದು ಮನೆಯಲ್ಲೂ ಹೋಗಿ ಹೆಣ್ಮಕ್ಳು ಕರೆದು ನಮ್ಮನ್ನು ಶಕ್ತಿ ಸಾರವಾಗಿ ಹೆಣ್ಮಕ್ಳನ್ನ ಹೋಗಿ ಮನೆಗೂ ನಮ್ಮ ಮಿಸ್ಸಸ್ ಕರ್ಕೊಂಬರ್ತಾರೆ. ಅವರು ಕರೆದಾಗ ನಮ್ಮ ಮನೆಗೆ ವಿಶೇಷವಾಗಿ ಬರ್ತಾರೆ. ಬಂದು ಅವರಿಗೆ ನಮ್ಮ ಕೈಲಾದಂಥ ಏನಾದರೂ ಒಂದು ಗಿಫ್ಟು, ಒಂದು ಅರ್ಶಿನ ಕುಂಕುಮ ಕೊಟ್ಟು, ಆಮೇಲೆ ನಮ್ಮ ಮನೇಲಿ ಮಾಡಿರೋಂಥ ಏನಾದರೂ ಒಂದು ಊಟ ಮಾಡ್ಕೊಂಡು ಹೋಗೋಕ್ಕೆ ನಾವು ಎಲ್ಲರಿಗೂ ಸಹಕಾರ ಕೊಟ್ಟು ನಮ್ಮ ಮನೆಯಲ್ಲಿ ಆ ಒಂದು ಪ್ರೀತಿಯಾದ ಹಬ್ಬನ ನಾವು ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ನೋಡಿ, ನಾನು ವರಲಕ್ಷ್ಮಿ ಹಬ್ಬ ಮಾಡಿದಾಗಿಂದ ದೇವಿಗೆ ಭಾಳ ಪ್ರಮುಖವಾಗಿರುವಂಥದ್ದು ಹೋಳಿಗೆ. ಆ ತಾಯಿಗೆ ಫಸ್ಟು ಹೋಳಿಗೆ ಮಾಡಿ ಎತ್ತಿಟ್ಬಿಡ್ತೀನಿ. ಅದಾದಮೇಲೆ ನೈವೇದ್ಯಕ್ಕೆ ಏನೇನು ಬೇಕು, ಚಕ್ಲಿ ಇರ್ಬೋದು, ನಿಪ್ಪಟ್ಟು ಇರ್ಬೋದು, ರವೆ ಉಂಡೆ ಇರ್ಬೋದು, ಪ್ರತಿಯೊಂದೂ ಇಡ್ತೀವಿ. ಇದಾದಮೇಲೆ ಇವತ್ತಿನ ದಿವಸ ಏನು ಮಾಡ್ತೀನಿ ಅಂತಂದರೆ ಆ ಅಮ್ಮನಿಗೆ ನೈವೇದ್ಯಕ್ಕೋಸ್ಕರಾಗಿ ಸ್ವಲ್ಪ ಬಾಳೆಹಣ್ಣು ರಸಾಯನ ಮಾಡಿ ಆ ತಾಯಿಗೆ ನೈವೇದ್ಯಕ್ಕೂ ಇಟ್ಟು ಇವತ್ತು ಪೂಜೆ ಮಾಡ್ತೀವಿ ಸರ್. ಹಾಗೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂದರೆ ಕೆಲವರೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಣವನ್ನು ತಗೊಂಬಂದು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಒಂದು ಕಡೆ ಇರುತ್ತೆ. ಆದರೆ ತಮ್ಮ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿನೇ ತಮಗೆ ಆಶೀರ್ವಾದ ಮಾಡಿ ಹಣವನ್ನು ತಾಯಂಗಳ ರೂಪದಲ್ಲಿ ಕಳಿಸೋ ಥರ ಒಂದು ರೆಡಿ ಮಾಡಿ ಇಟ್ಟಿದ್ದೀರಾ ಸರ್. ಈ ಕಲ್ಪನೆ ಹೇಗೆ ಸರ್? ನೋಡಿ, ತಾಯಿ ನಮ್ಮಮ್ಮ, ನಾನು ಹೇಳಿದ್ನಲ್ಲ ಫಸ್ಟೇ, ನಮಗೆ 150 ರೂಪಾಯಿ ಹಬ್ಬ ಮಾಡೋಂಥ ಶಕ್ತಿ ಕೊಟ್ಟಿದ್ದು ತಾಯಿ ಅವಾಗ. ಈಗ ನನಗೆ ಈ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಆ ತಾಯಿ ನಮ್ಮಮ್ಮ ನನಗೆ ಕೊಟ್ಟಿದ್ರೆ ನಾನು ಮಾಡೋಕ್ಕೆ ಸಾಧ್ಯ. ಆ ಲಕ್ಷ್ಮಿ ಕಾಯಿನೆಗಳು ಕೊಟ್ಟರು ಆಯಮ್ಮಂದೆ, ದುಡ್ಡು ಕೊಟ್ಟರು ಆಯಮ್ಮಂದೆ, ಏನು ಕೊಟ್ಟರು ಆಯಮ್ಮಂದೆ, ಬಟ್ ನಮ್ಗೆ ಆರೋಗ್ಯ ಭಾಗ್ಯ ಒಂದು ಚೆನ್ನಾಗಿ ಕೊಟ್ಟಿದ್ದಾಳೆ. ಏನಕ್ಕಂದರೆ ನಾವು ಪ್ರತಿ ವರ್ಷ ಈ ತಾಯಿ ನಮ್ಮಮ್ಮನ್ನು ನಂಬಿ ನಾವು ಇಷ್ಟು ಕ್ಲೀನಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ನಮ್ಮ ಮನೆಗೆ ಬರಬೇಕಾದ್ರೆ ಇವತ್ತವರೆಗೂ ಸಾಕ್ಷಾತ್ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದಂಗೆ ಆಗುತ್ತೆ. ಆಮೇಲೆ ಸರ್, ನಾನು ಒಳಗಡೆ ಒಂದು ದೇವ್ರು ಇಟ್ಟಿದ್ದೀನಿ. ಅದು ನಾನು ಬರೀ 100 ರೂಪಾಯಿ ತಂದು ನಾನು ಅಮ್ಮನ ಕುಳಿಸಿದ್ದು ಒಳಗಡೆ ದೇವ್ರ ಮನೇಲಿ ಇಟ್ಟಿದ್ದೀನಲ್ಲ, ಅದು ಈ ವರ್ಷನೇ ಆ ಅಮ್ಮನ ತೆಗೆದಿರೋದು. ನಾನು ಯಾವುದೇ ಕಾರಣಕ್ಕೂ ಆ ಅಮ್ಮನ ತೆಗಿತಾ ಇರಲಿಲ್ಲ ಸರ್. ಈ ವರ್ಷ ಈ ಮುಖವಾಡನ ಈಗ ಬೆಳ್ಳಿ ಮುಖವಾಡಕ್ಕೆ ಈ ಥರ ಒಂದು ತಂಜಾವೂರು ಪೇಂಟ್ ಅಂತೇಳಿ ಮಾಡಿಸಿ ಇದನ್ನು ಅಲಂಕಾರ ಮಾಡಿಸಿ ತಂದಿದ್ದೀನಿ. ಆದರೂ ಆ ತಾಯಿ, ಮೂಲ ತಾಯಿ ನಮ್ಮಮ್ಮ ಏನು ನಮ್ಮ ಮನೆಗೆ ಬಂದಿದ್ಲು, ಆ ಅಮ್ಮನ ಇವತ್ತು ದೇವ್ರ ಮನೇಲಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಆ ಅಮ್ಮನ್ನ ತೆಗೆದು ಎಲ್ಲೇ ಕೊಡೋದಾಗಲಿ ಎಲ್ಲೇ ಮುಡುಗೋದಾಗಲಿ ಇಲ್ಲ. ಈ ಅಮ್ಮ ಎಷ್ಟು ಮುಖ್ಯನೋ ನನಗೆ, ಒಳಗಡೆ ಇರೋ ಅಮ್ಮನೂ ಅಷ್ಟೇ ಮುಖ್ಯ ಸರ್. ಪ್ರತಿ ವರ್ಷ ಆಕ್ಚುಲಿ ಅನಾದಿ ಕಾಲದಿಂದ ಕೂಡ ಏನು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ಕೊಂಬಂತ ಸಂಪ್ರದಾಯ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಆ ತಾಯಿಯನ್ನ ಆರಾಧಿಸೋ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಸರ್. ನೋಡಿ, ಇದು ಮೂಲತಃ ದೀಪಾವಳಿ ದಿನ ಸೇಟುಗಳು ಮಾಡ್ತಾಯಿದ್ರು ಲಕ್ಷ್ಮೀ ಪೂಜೆ ಅಂತ. ಅದಾದಮೇಲೆ ಸಿಟ್ರು ಮಾಡ್ತಾಯಿದ್ರು. ನಮ್ಮ ಸಿಟ್ರುಗಳು ಪೂಜೆ ಮಾಡಿ ಮನೆ ಮಟ್ಟಕ್ಕೆ ಮಾಡ್ಕೊಂಡು ಅಷ್ಟಮ ಕೊಟ್ಟು ಕಳಿಸ್ತಾಯಿದ್ರು. ಆ ಸಂಪ್ರದಾಯ ಹಾಗೇ ಬರ್ತಾಯಿತ್ತು. ಈ ತಾಯಿ ನಮ್ಮಮ್ಮ ಎಲ್ಲರಿಗೂ ಯಾವಾಗ ಲಕ್ಷ್ಮಿ ಒಳ್ಳೆಯೋಕ್ಕೆ ಜಾಸ್ತಿ ಎಲ್ರಿಗೂ ಲಕ್ಷ್ಮಿ ಬರೋದು ಆಯಿತು, ಮನೆಗೂ ಸಿಂಪಲಾಗಿ ಮಾಡ್ಕೊಂಡು ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಹಬ್ಬ ಆಗಿದೆ ಆ ತಾಯಿ ನಮ್ಮಮ್ಮನ ವರದಿಂದ. ಹಾಗೆ ಭಗವಂತನನ್ನ ಇಷ್ಟಪಡಬೇಕು ಅಂತ ಹೇಳಿದ್ರೆ ಅವನು ಬಡವನಾಗಿದ್ರೂ ಪರವಾಗಿಲ್ಲ, ಆದರೆ ಭಕ್ತಿಯನ್ನ ತೋರಿಸೋದ್ರಲ್ಲಿ ಬಡವ ಆಗಬಾರ್ದು ಅನ್ನೋ ಒಂದು ಮಾತು ಸರ್. ಭಕ್ತಿಯನ್ನು ನೋಡಿ, ಯಾರೇ ಇರ್ಬೋದು, ಸಾಹುಕಾರನಿಗೂ ಲಕ್ಷ್ಮಿ ಇರಲೇಬೇಕು, ಬಡವನಿಗೂ ಲಕ್ಷ್ಮಿ ಇರಲೇಬೇಕು, ಭಿಕ್ಷುಕನಿಗೂ ಲಕ್ಷ್ಮಿ ಇರಲೇಬೇಕು. ಆ ತಾಯಿ ನಮ್ಮಮ್ಮ ಯಾರಿಗೆ ಹೊಳಿತಾಳೆ ಅವ್ರು ಯಾವತ್ತೂ ಕೆಡಲ್ಲ.
ಯಾವತ್ತೂ ಕೆಡಲ್ಲ ಸರ್ ಅವರು. ಸಾಹುಕಾರರಿಗೆ ದುಡ್ಡು ಬರ್ತದೆ, ಬಡವನಿಗೆ ದುಡ್ಡು ಬರಲ್ಲ ಅಂತಲ್ಲ ಸರ್. ಸಾಹುಕಾರರಿಗೆ 1 ಕೋಟಿ ಕೊಂದರೆ ಬಡವನಿಗೆ 10 ರೂಪಾಯಿ ಆದರೂ ಕೊಟ್ಟಿರ್ತಾರೆ ಸರ್. ಅದಕ್ಕೆ ಲಕ್ಷ್ಮಿ ಅನ್ನೋದು ಅಮ್ಮನ್ನ. ಸರ್, ಇಡೀ ಕರ್ನಾಟಕದ ಕನ್ನಡಿಗರಿಗೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ವರಲಕ್ಷ್ಮಿ ಅಭಿಯಾನ ಪ್ರತಿಯೊಂದು ಮನೆಯಲ್ಲಿ ನಿಮ್ಮ ಯೋಗ್ಯತೆ ಅನುಸಾರವಾಗಿ ಮಾಡಿ. ದೊಡ್ಡದೇ ಮಾಡಬೇಕು ಅಂತೇನಿಲ್ಲ, ನಾವು ಆಡಂಬರ ಮಾಡಬೇಕು ಅನ್ನೋದೇನಿಲ್ಲ. ನಾನು ಫಸ್ಟ್ ಹೇಳಿದೆ ನಿಮಗೆ, ಬರೀ 150 ರೂಪಾಯಲ್ಲಿ ನಾನು ಹಬ್ಬ ಮಾಡಿದಂಥ ನಾನು. ಇವತ್ತು ತಾಯಿ ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾಳೆ ಅಂತಂದರೆ ನೀವು ಯಾರೇ ಇರ್ಬೋದು, ಬಡವರು ಇರ್ಬೋದು, ಸಾಹುಕಾರ ಇರ್ಬೋದು, ಕೋಟ್ಯಾಧಿಪತಿಗಳಿರ್ಬೋದು, ಆ ತಾಯಿನ ಭಕ್ತಿಯಿಂದ ಯಾರು ಪೂಜೆ ಮಾಡ್ತೀರಿ ಯಾವತ್ತೂ ನಿಮಗೆ ಕೈ ಬಿಡಲ್ಲ. ಇಡೀ ನಮ್ಮ ಕರ್ನಾಟಕ ಜನಗೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಪ್ರತಿಯೊಂದು ಮನೆಯಲ್ಲೂ ಇದೇ ಥರ ಮಾಡಿ ಈ ತಾಯಿನ ಆಹ್ವಾನ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಇದು ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಎಷ್ಟು ದಿನದಿಂದ ಪ್ರಿಪೇರ್ ಮಾಡ್ತೀರಾ? ಒಂದು 15 ಡೇಸಿಂದ ಶುರು ಮಾಡ್ತೀವಿ ಸರ್. ಏನ್ ಅನ್ಸುತ್ತೆ ಆ ವರಮಹಾಲಕ್ಷ್ಮಿ ಹಬ್ಬ? ಸರ್, ಅದೇನು ತುಂಬಾ ಕ್ರೇಜ್ ಇರುತ್ತೆ. ಎಷ್ಟೇ ಆಯಾಸ ಇದ್ರೂ ಹಬ್ಬದ ಟೈಮ್ ಬಂತು ಅಂದ್ರೆ ಸ್ವಲ್ಪ ಕ್ರೇಜ್ ಇರುತ್ತೆ. ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಎಷ್ಟೇ ಆಯಾಸ ಇದ್ರೂ ಮರ್ತೋಗುತ್ತೆ. ಅದು ನಮ್ಮ ಯಜಮಾನ್ರು ಮಾಡ್ತಾರಲ್ಲ, ಅದು ನನಗೆ ತುಂಬಾ ಖುಷಿ. ನಂಗೆ ಅದು ಖುಷಿ ಅಷ್ಟೇ. ಇಷ್ಟೆಲ್ಲ ಭಕ್ತಿ ಭಾವದಿಂದ ತಾವು ತಾಯಿಯನ್ನ ಪೂಜಿಸ್ತೀರಾ, ನಿಮ್ಗೆ ತೃಪ್ತಿ ಸಿಕ್ಕುತ್ತಲ್ಲ? ತುಂಬಾ ತೃಪ್ತಿ ಸಿಕ್ಕಿದೆ ಸರ್. ಸಾಕು, ನಾನು ಜೀವನದಲ್ಲಿ ಏನನ್ನ ಆಸೆ ಪಟ್ಟಿದ್ದೀನಿ ಎಲ್ಲ ಸಿಕ್ಕಿದೆ. ಸಾಕು, ಮನೆ ಆಸೆ ಪಟ್ಟೆ ಸಿಕ್ತು, ಎಲ್ಲರೂ ಇದ್ದಾರೆ, ಸಾಕು, ನಮ್ಗೆ ಇನ್ನೇನು ಬೇಡ.